ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು ಕಷ್ಟದೊಳನ್ನವ ದುಡಿ. ಡಿಸೆಂಬರ್ 23 ರಾಷ್ಟ್ರೀಯ ರೈತ ದಿನಾಚರಣೆ. ನಮ್ಮ ದೇಶದ ಹೆಮ್ಮೆಯ ರೈತರ ಪರ ಮಾಜಿ ಪ್ರಧಾನಮಂತ್ರಿಗಳಾದ ದಿವಂಗತ ಚೌಧರಿ ಚರಣ್ ಸಿಂಗ್ ಅವರ ಸ್ಮರಣಾರ್ಥವಾಗಿ ರೈತರಿಗಾಗಿ ಮೀಸಲಿಟ್ಟ ದಿನ ರೈತ ದಿನಾಚರಣೆ. ರೈತ ದಿನಾಚರಣೆಯ ಅಂಗವಾಗಿ ರತ್ನ ಭಾರತ ರೈತ ಸಮಾಜ ಸಂಘಟನೆ ವತಿಯಿಂದ ಕೃಷ್ಣರಾಜಪುರದ ಹೂವಿನ ವ್ಯಾಪಾರಸ್ಥರೊಂದಿಗೆ ರೈತ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಘಟನೆಯ ರಾಜ್ಯಾಧ್ಯಕ್ಷ ಲಕ್ಷ್ಮಣ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಮಂತ್ರಿಗಳಾದ ದಿವಂಗತ ಚೌಧರಿ ಚರಣ್ ಸಿಂಗ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು. ಸಂಘದ ಪದಾಧಿಕಾರಿಗಳು, ಅತಿಥಿಗಳು ಹಾಗೂ ಹೂವಿನ ವ್ಯಾಪಾರಸ್ಥರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಅನ್ನದಾನ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು. बोलो रत्न भारत रैत समाज के, 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 लक्ष्मण सर के, लक्ष्मण सर के, लक्ष्मण सर के। सर अरे अर्जेंट ऑनलाइन बन्नी ಇನ್ನೊಂದು ರೋಡ್ ಬನ್ನಿ ಬನ್ನಿ ಈ ಕಡೆ ಹಾಂ ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ರೈತ ದಿನಾಚರಣೆಯ ಶುಭಾಶಯಗಳನ್ನು ಕೋರಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅದೇ ರೀತಿ ಇವತ್ತಿನ ದಿನ ನಾವು ಪ್ರತಿ ಬಾರಿ ರೈತ ದಿನಾಚರಣೆಯನ್ನು ರೈತರ ಮಧ್ಯದಲ್ಲಿ ಅದ್ಧೂರಿಯಾಗಿ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಇವತ್ತಿನ ದಿನ ನಮ್ಮ KRಪುರಂ ಪ್ರಸಿದ್ಧಿ ಹೂವು ಮಾರ್ಕೆಟ್ನಲ್ಲಿ ಇವತ್ತಿನ ದಿನ ನಾವು ನಮ್ಮ ಹೂವಿನ ವ್ಯಾಪಾರಸ್ಥರ ಜೊತೆಗೆ ಮತ್ತು ರೈತ ಮುಖಂಡರ ಜೊತೆಗೆ ರೈತರ ಜೊತೆಗೆ ಇವತ್ತಿನ ದಿನ ನಾವು ರೈತ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಭಾರತ ದೇಶದ 5ನೇ ಪ್ರಧಾನಮಂತ್ರಿಗಳಾಗಿದ್ದಂಥ ಚೌಧರಿ ಚರಣ್ ಸಿಂಗ್ ರವರ ಹುಟ್ಟುಹಬ್ಬದ ಆಚರಣೆ ಎಂದು ಇವತ್ತಿನ ದಿನ ನಮ್ಮ ಇಡೀ ದೇಶ ರೈತ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತಕ್ಕಂಥದ್ದನ್ನ ಇವತ್ತಿನ ದಿನ ಸರ್ಕಾರಗಳನ್ನೇ ಸುತ್ತೋಲೆಯನ್ನು ಹೊರಡಿಸಿದೆ. ಇವತ್ತಿನ ದಿನ ದುರಂತ ಏನು ಅಂತಂದರೆ ಆಳ್ತಕ್ಕಂಥ ಸರ್ಕಾರಗಳು ಇವತ್ತಿನ ದಿನ ರೈತರ ಒಂದು ಶೋಷಣೆಗೆ ಇಳಿದಿದೆ ಅಂದರೆ ತಪ್ಪಾಗೋದಿಲ್ಲ. ಉದಾಹರಣೆ ಅಂತಂದರೆ ನಮ್ಮ ದೆಹಲಿಯಲ್ಲಿ ಇವತ್ತಿನ ದಿನ ನಿರಂತರವಾಗಿ ಹೋರಾಟಗಳಿಗೆ ಇಳಿದಿರ್ತಕ್ಕಂಥ ರೈತರ ಮೇಲೆ ಗೋಲಿಬಾರ್ ಮಾಡ್ತಕ್ಕಂಥದ್ದು, ಲಾಠಿ ಚಾರ್ಜ್ ಮಾಡ್ತಕ್ಕಂಥದ್ದು ಇವೆಲ್ಲ ನೋಡ್ತಾ ಇದ್ದರೆ ಬಹುಶಃ ನಮ್ಮ ದೇಶದಲ್ಲಿ ರೈತರನ್ನು ಉಳಿಸ್ಕೊಳ್ಳಿಕ್ಕೆ ಸರ್ಕಾರಗಳು ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದೇ ರೀತಿಯಲ್ಲಿ ರೈತ ವಿರೋಧಿ ಕಾಯ್ದೆಗಳು ಏನು ಕೃಷಿ ವಿರೋಧಿ ಕಾಯ್ದೆ, ಹಾಗೆ APMC ಕಾಯ್ದೆ, ವಿದ್ಯುತ್ ಖಾಸಗೀಕರಣ ಕಾಯ್ದೆ, ಈ 3 ಕಾಯ್ದೆಗಳು ರೈತ ವಿರೋಧಿ ಕಾಯ್ದೆಗಳನ್ನು ಜಾರಿ ಮಾಡಿರ್ತಕ್ಕಂಥ ಸರ್ಕಾರಗಳು ಸಂಪೂರ್ಣವಾಗಿ ಆಡಳಿತದಲ್ಲಿ ಒಂದು ವಿಫಲ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆ ರೀತಿಯಲ್ಲಿ ಸಾಕಷ್ಟು ಹೋರಾಟಗಳಿಗೆ ನಾವು ಇಳಿದು ಹೋರಾಟಗಳನ್ನು ಮಾಡಿ ಈ 3 ಕಾಯ್ದೆಗಳನ್ನು ವಾಪಸ್ ತಗೊಳ್ಬೇಕು ಅಂತಂದಾಗ ರಾಜ್ಯ ಸರ್ಕಾರ ಸಹ ಇದನ್ನು ವಾಪಸ್ ತಗೊಳ್ತೀವಿ ಅಂತ ಮಾಡಿದರು. ಆದರೆ ಇದುವರೆಗೂ ಸಮೇತ ಯಾವುದೇ ರೀತಿ ಅಧಿಕೃತ ಪ್ರಕಟಣೆ ಮಾಡಿ ಇದನ್ನು ವಾಪಸ್ ತಗೊಂಡಿಲ್ಲ.
ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಕೂಡಲೇ ನೀವು ಸುತ್ತೋಲೆಯನ್ನು ಹೊರಡಿಸಿ ಈ ಕೃಷಿ ಕಾಯ್ದೆಗಳು, ಕೃಷಿ ವಿರೋಧಿ ಕಾಯ್ದೆಗಳೇನಿದೆ ಅದನ್ನು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಾಪಸ್ ತಗೊಳ್ಬೇಕಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ಕೊಳ್ತಾ, ರಾಜ್ಯದಲ್ಲಿ ಸಂಪೂರ್ಣವಾಗಿ ರೈತರ ಆತ್ಮಹತ್ಯೆ ನಿಲ್ಲಬೇಕು. ರೈತ ಪರ ಅನುದಾನಗಳು ನಿಜವಾಗ್ಲೂ ರೈತರಿಗೆ ಮುಟ್ಟಬೇಕು. ಇವತ್ತಿನ ದಿನ ಒಂದು ಪತ್ರಿಕಾ ಪ್ರಕಟಣೆಗೋ ಅಧಿವೇಶನಕ್ಕೆ ಸೀಮಿತವಾಗಿ ಸಾಕಷ್ಟು ಅನುದಾನಗಳನ್ನ ಪೇಪರ್ಗೆ ಮಾತ್ರ ಸೀಮಿತ ಆಗ್ತಾಯಿದೆ. ಆದರೆ ನಾವು ಹಳ್ಳಿ ಭಾಗಗಳಲ್ಲಿ, ಗ್ರಾಮದಲ್ಲಿ ಯಾವುದೇ ಕಾರಣಕ್ಕೂ ರೈತರಿಗೆ ಅದು ಸಾಲ ಸೌಲಭ್ಯಗಳು ಸಿಗ್ತಾ ಇಲ್ಲ. ಯಾವುದೇ ಅನುದಾನಗಳಿಂದ ವಂಚಿತ ಆಗಿರ್ತಕ್ಕಂಥವ್ರು ರೈತರು. ಯಾಕೆಂದರೆ ಇವತ್ತಿನ ನಾವು ಎಲ್ಲ ಭಾಗದಲ್ಲೂ ನಾವು ಚಂದ್ರಲೋಕಕ್ಕೆ ಹೋಗಿದ್ದೀವಿ, ಅದು ಒಂದು ಹೆಮ್ಮೆ ಪಡ್ತಕ್ಕಂಥ ವಿಷಯ. ಆದರೆ ನಾವು ಸುತ್ತಮುತ್ತ ಹಳ್ಳಿಗಳಿಗೆ ಎಷ್ಟು ಜನ ಹೋಗಿದ್ದೀವಿ ಅಂತಕ್ಕಂಥದ್ದು ಪ್ರಶ್ನೆ. ಇವತ್ತಿನ ದಿನ ಹಳ್ಳಿಗಳಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳು ಯಾವ ಕಾಲಕ್ಕೆ ಯಾವ ಬೆಳೆ ಬೆಳಿಬೇಕು, ಆ ಬೆಳೆ ಬೆಳೆದಿರ್ತಕ್ಕಂಥದ್ದನ್ನ ಹೇಗೆ ಸಂರಕ್ಷಣೆ ಮಾಡಬೇಕು, ಅದನ್ನು ಯಾವ ರೀತಿ ಮಾರುಕಟ್ಟೆಗೆ ತೊಗೊಂಡೋಗ್ಬೇಕು, ಆದಾಯದ ಮಟ್ಟವನ್ನು ಯಾವ ರೀತಿ ಹೆಚ್ಚಳ ಮಾಡ್ಕೊಳ್ಬೇಕು, ಕುಟುಂಬಗಳನ್ನು ಯಾವ ರೀತಿ ಪೋಷಣೆ ಮಾಡ್ಕೊಬೇಕು ಅಂತಕ್ಕಂಥ ಒಂದು ಮಾಹಿತಿಯಿಂದ ದೂರ ಉಳಿದಿರ್ತಕ್ಕಂಥವ್ರು ರೈತರು. ಹಾಗಾಗಿ ನಾವು ಈ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಇಷ್ಟೇ. ಸೊ ಕಾಲಕ್ಕೆ ವಿಜ್ಞಾನಿಗಳನ್ನು, ಕೃಷಿ ವಿಜ್ಞಾನಿಗಳನ್ನ ಜಾಸ್ತಿ ಮಾಡಬೇಕು. ಹಾಗೆ ನಾವು ಇವತ್ತಿನ ದಿನ ಪಠ್ಯಪುಸ್ತಕಗಳಲ್ಲಿ ಏನು ಓದ್ತಿದ್ದೀವಿ, 6 ಸಬ್ಜೆಕ್ಟು, 8 ಸಬ್ಜೆಕ್ಟು, 15 ಸಬ್ಜೆಕ್ಟ್ಗಳನ್ನ, ಇದರ ಜೊತೆಗೆ ಮೂಲತಃ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣ, ರೈತ. ಹಾಗೆ ಅನ್ನ ಹುಟ್ಟಿಸ್ಕೊಳ್ತಕ್ಕಂಥ ವಿದ್ಯೆ ಹೇಳ್ಕೊಡ್ತಕ್ಕಂಥದ್ದು ಯಾರು ಇದ್ದರೆ ಅದು ರೈತ ಮಾತ್ರ. ಹಾಗಾಗಿ ಈ ವ್ಯವಸಾಯ ಹೇಗೆ ಮಾಡ್ಕೋಬೇಕು, ರೈತಾಪಿ ಕುಟುಂಬಗಳು ಹೇಗೆ ಉಳ್ಕೋಬೇಕು ಅಂತಕ್ಕಂಥದ್ದನ್ನ ಒಂದು ಕಾಳಜಿ ವಹಿಸಿ ಪಠ್ಯಪುಸ್ತಕಗಳಲ್ಲೂ ಸಮೇತ ಎಲ್ಲ ಸಬ್ಜೆಕ್ಟ್ಗಳ ಜೊತೆಗೆ ಒಂದು ಕೃಷಿ ಆಧಾರಿತ ಒಂದು ಸಬ್ಜೆಕ್ಟನ್ನು ಸಮೇತ ಮಾಡಿದಾಗ ರೈತರು ಮುಂದೆ ಉಳ್ಕೊಳ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಭಾಳ ಮುಖ್ಯವಾಗಿ ನಮ್ಮ ನತ್ತ ಭಾರತ ರೈತ ಸಮಾಜದ ವತಿಯಿಂದ ಇವತ್ತಿನ ದಿನ ನಾವು ಅದ್ದೂರಿಯಾಗಿ ಒಂದು ರೈತ ಆಚರಣೆಯನ್ನು ಮಾಡಿದ್ದೀವಿ. ಮುಂಬರೋ ದಿನಗಳಲ್ಲೂ ಸಮೇತ ಎಲ್ಲ ರೈತಪರ ಸಂಘಟನೆಗಳನ್ನ ಒಗ್ಗೂಡಿಸ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ರೈತ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಅದಾಗಿಯೂ ಸಮೇತ ನಾನು ಇಲ್ಲಿ ಕೇಳ್ತಕ್ಕಂಥದ್ದು ಇಷ್ಟೇ, ಯುವ ಜನತೆ, ಭಾಳ ಮುಖ್ಯವಾಗಿ ಯುವಕರು ಇವತ್ತಿನ ದಿನ ಕೃಷಿಯತ್ತ ಒಲವು ತೋರಿಸ್ಕೊಂಡು ಕೃಷಿ ರಂಗಕ್ಕೆ ಬರಬೇಕು ಅಂತಕ್ಕಂಥ ದಿಟ್ಟಿನಲ್ಲಿ ನಾವು ಈಗಾಗಲೇ ಹೋರಾಟಗಳನ್ನ ಮಾಡ್ತಾಯಿದ್ದೀವಿ. ಯುವಕರು ಕೃಷಿ ಕಡೆ ಬರಬೇಕು ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಭಾಳ ಮುಖ್ಯವಾಗಿ ಒಂದು ನೋವಿನ ಸಂಗತಿ ಏನಂತಂದರೆ, ಇವತ್ತಿನ ದಿನ ಸಾಕಷ್ಟು ಬೇಡವಾಗಿರ್ತಕ್ಕಂಥದ್ದು ನಮಗೆ ಆಲ್ಕೋಹಾಲ್, ಎಣ್ಣೆ ಅಂತ ನಾವೇನು ಕರಿತೀವಿ, ಇದನ್ನು ನಮ್ಗೆ ಯಾರಿಗೂ ಅವಶ್ಯಕತೆನೇ ಇಲ್ಲ. ಅದಾಗಿಯೂ ಸಮೇತ ಎಣ್ಣೆ ಮಾರ್ತಕ್ಕಂಥವ್ರು, ಈ ಸಿಗರೇಟ್, ಧೂಮಪಾನ, ಮದ್ಯಪಾನ ಇವೆಲ್ಲ ಏನಿರುತ್ತೆ ಇದನ್ನು ಮಾಡ್ತಕ್ಕಂಥವ್ರು, ಇದನ್ನು ಮಾರ್ತಕ್ಕಂಥ ಇದ್ಯಾವುದು ನಮ್ಗೆ ಅವಶ್ಯಕತೆ ಇಲ್ದಿದ್ರೂ ಸಮೇತ ನಾವು ಇದನ್ನೆಲ್ಲ ಉಪಯೋಗಿಸ್ತಾ ಇದ್ದೀವಿ. ಆದರೆ ದಿನನಿತ್ಯ ಬೇಕಾಗಿರ್ತಕ್ಕಂಥ ಹೂವು, ತರಕಾರಿ, ಹಣ್ಣುಗಳನ್ನ ನಾವು ರಸ್ತೆ ಮಾಧ್ಯಮ ಮಾರ್ತಾ ಇದ್ದೀವಿ ಅಂದರೆ ಅದಕ್ಕಿಂತ ದುರಂತ ಇನ್ನೊಂದಿಲ್ಲ. ಆದಾಗ್ಯೂ ಈ ಹೂವು ವ್ಯಾಪಾರಸ್ಥರು ಇವತ್ತಿನ ದಿನ ಅವರ ಕುಟುಂಬಗಳನ್ನ ಪೋಷಣೆ ಮಾಡೋದಕ್ಕಾಗದೇ ಇರತಕ್ಕಂಥ ಸಂಕಷ್ಟದಲ್ಲಿದ್ದಾರೆ. ಆದರೆ ಯಾರು ಈ ದುಶ್ಚಟಗಳಿಗೆ ಬಲಿಯಾಗಿದ್ದಾರೆ, ಇದನ್ನೆಲ್ಲ ಹುಟ್ಟಾಕಿರ್ತಕ್ಕಂಥ ಮಾಲೀಕರು ಇವತ್ತಿನ ದಿನ ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಭಾಳ ದೊಡ್ಡ ದುರಂತ. ಇದು ಬದಲಾಗಬೇಕು. ರೈತ ಬೆಳೆಗೆ ಮತ್ತು ಒಳ್ಳೆ ಬೆಲೆ ಸಿಗಬೇಕು. ರೈತರ ಆತ್ಮಹತ್ಯೆ ಸಂಪೂರ್ಣವಾಗಿ ನಿಲ್ಲಬೇಕು. ನಮ್ಮ ದೇಶದ ಒಬ್ಬ ಶ್ರೀಮಂತ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂತಂದರೆ ಅದು ರೈತ ಆಗಬೇಕು. ಅಲ್ಲಿವರೆಗೂ ನಮ್ಮ ನಿರಂತರವಾಗಿ ನಮ್ಮ ರಥ ಭಾರತ ರೈತ ಸಮಾಜದ ಹೋರಾಟಗಳು ನಿರಂತರವಾಗಿರ್ತದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ರಿಗೂ ರೈತ ದಿನಾಚರಣೆಯ ಶುಭಾಶಯಗಳು. ನಮ್ಮ ಈ ಭಾಗದಲ್ಲಿ ಯಾರೂ ಕೂಡ ರೈತ ದಿನಾಚರಣೆ ಆಚರಿಸ್ತಾ ಇರಲಿಲ್ಲ. ನಮ್ಮ ಲಕ್ಷ್ಮಣ್ಣವರು ಭಾಳ ಕಾಳಜಿ ವಹಿಸಿ ಹಲವಾರು ವರ್ಷಗಳಿಂದ ರೈತರನ್ನು ಒಗ್ಗೂಡಿಸಿ ರೈತರ ಸಮಸ್ಯೆಗಳ ಬಗ್ಗೆ ಪರಿಶೀಲಿಸಿ ಅದಕ್ಕೆ ಒಂದು ಒಳ್ಳೆಯ ಆಯಾಮವನ್ನು ತಂದುಕೊಟ್ಟು ಸರ್ಕಾರದ ಮಟ್ಟದಲ್ಲಿ ಅಲ್ಲಿ ಹೋಗಿ ಅವ್ರ ಹತ್ರ ಮಾತನಾಡಿ ಇಡೀ ಕರ್ನಾಟಕದಲ್ಲಿ ಓಡಾಡ್ತಾ ಇದ್ದಾರೆ. ಅವ್ರಿಗೆ ಎಲ್ಲ ಒಳ್ಳೆಯದಾಗಲಿ. ರೈತರು ಇನ್ನಾದರೂ ಜಾಗೃತಗೊಳ್ಳಬೇಕು. ಯಾಕಂದರೆ ಬೆಂಗಳೂರು ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಎಲ್ಲ ಭೂಮಿಗಳನ್ನು ಕಳ್ಕೊಂಡು ಇವಾಗ ಯಾವನು ಮಾಡಲಿಕ್ಕೆ ಆಗದಿದ್ದಂಥ ಪರಿಸ್ಥಿತಿ ಬಂದಿದೆ. ಬೇರೆ ಅನ್ಯ ರಾಜ್ಯದವರು, ಅನ್ಯ ದೇಶದವರು ಬಂದು ಬೆಂಗಳೂರಲ್ಲಿ ನೆಲೆಸಿದ್ದಾರೆ. ಅವರೆಲ್ಲ ಯಾವ ರೀತಿ ಬೇಕೋ ಆ ರೀತಿ ಅವ್ರಿಗೆ ಸರ್ಕಾರಗಳು ಕೂಡ ಆ ರೀತಿ ಸಪೋರ್ಟ್ ಮಾಡ್ತಾಯಿದೆ. ರೈತರಿಗೆ ಯಾರೂ ಸಪೋರ್ಟ್ ಮಾಡ್ತಾಯಿಲ್ಲ, ಒಳ್ಳೆ ಮಾರುಕಟ್ಟೆ ಬೆಲೆಗಳನ್ನು ಕೊಡಿಸ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ರೈತರ ದಿನಾಚರಣೆ ಶುಭಾಶಯಗಳು. ಹಾಗೂ ಈ ಹೂ ಮಾರ್ಕೆಟಲ್ಲಿ ತುಂಬ ಸಾಕಷ್ಟು ಜನ, ತುಂಬ ಬಡವರು, ತುಂಬ ಅನುಕೂಲ ಇದ್ದರು. ನಮ್ಮ ಲಕ್ಷ್ಮಣ್ ಸರ್ ಬಂದುಬಿಟ್ಟು ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ರೋಲ್ ಕಾಲ್ ಮಾಡಿಕೊಂಡು ಮತ್ತೊಬ್ಬರನ್ನೆಲ್ಲ ಎತ್ತಿಸಿ ಒಡೆದು ಬಡಿದು ಎಲ್ಲ ಮಾಡಿದ್ದಾರೆ. ಆದರೂ ನಮ್ಮ ಲಕ್ಷ್ಮಣ್ ಸಾರು ಅವ್ರಿಗೆ ಸಾಥ್ ಕೊಟ್ಟು ಈ ಒಂದು ಸಂದರ್ಭದಲ್ಲಿ ಈ ಥರ ಮಾಡಬೇಕಾದ್ರೆ ಇವರೇ ಕಾರಣ ಆಗಿದ್ದಾರೆ. ಏನಿವತ್ತು
ಚರಣ್ ಸಿಂಗ್ ಚೌಧರಿ ಅವರ ಹುಟ್ಟುಹಬ್ಬವನ್ನು ರೈತ ದಿನಾಚರಣೆಯಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ನಮ್ಮ ರತ್ನ ಭಾರತ ರೈತ ಸಮಾಜ ಇಡೀ ರಾಜ್ಯದಲ್ಲಿ ಇವತ್ತು ರೈತರ ದಿನಾಚರಣೆ ಆಚರಣೆ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ರೈತರು ಚೆನ್ನಾಗಿರಬೇಕು, ಅನ್ನದಾತ ಈ ದೇಶದಲ್ಲಿ ಉಳಿಬೇಕು, ಹಂಗಾಗಿ ಅವರಿಗೆ ಒಳ್ಳೆ ಆರೋಗ್ಯ ಭಗವಂತ ಕೊಡಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ಮತ್ತು ಸರ್ಕಾರ ಏನು ನೀರಾವರಿ ಯೋಜನೆಗೆ ಒತ್ತನ್ನು ಕೊಟ್ಟು ನಮ್ಮ ರೈತರನ್ನ ಉಳಿಸೋಂಥ ಕೆಲಸ ಈ ಸರ್ಕಾರಗಳು, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರಬೇಕು, ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ನಾವು ಹೋರಾಟವನ್ನು ಮಾಡಿ ಅದನ್ನು ಉಳಿಸೋಂಥ ಕೆಲಸ ನಾವು ಮಾಡ್ತೀವಿ. ಎಲ್ಲರಿಗೂ ರೈತರ ದಿನಾಚರಣೆಯ ಶುಭಾಶಯಗಳು. ನಮಸ್ಕಾರ. ಸಮಸ್ತ ರಾಷ್ಟ್ರೀಯ ಜನತೆಗೆ ರೈತ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ, ನಾವು ರೈತರ ಪರವಾಗಿದ್ದೀವಿ, ರೈತರ ಬೆನ್ನೆಲುಬಾಗಿ ಯಾವಾಗಲೂ ನಿಂತಿರ್ತೀವಿ ಅಂತ ಹೇಳ್ತಾ ಇದ್ದೀನಿ. ಯಾವತ್ತೂ ರೈತರು ಪರವಾಗಿ ಎಲ್ಲರೂ ಬರಬೇಕು, ಒಬ್ಬರೇ ಅಲ್ಲ. ರೈತರ ಕಷ್ಟ ಬಂದಾಗ ಹಸಿರುಶಾಲೆ ಇಟ್ಕೊಂಡು ವಿಧಾನಸೌಧದಲ್ಲಿ ನಾವು ಪ್ರಮಾಣ ವಚನೆ ಮಾಡ್ತೀವಿ. ಆದರೆ ರೈತರ ಕಷ್ಟ ಬಂದಾಗ ಯಾವೊಬ್ಬ ವ್ಯಕ್ತಿನೂ ಬರೋದಿಲ್ಲ. ಆದರೆ ನಮ್ಮ ಸಂಘಟನೆ ವತಿಯಿಂದ ಏನೇ ಕಷ್ಟ ಬರಲಿ ರೈತರಿಗೆ ನಾವಿದ್ದೀವಿ ನಿಮ್ಮ ಜೊತೆಯಲ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ರೈತ ದಿನ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ನಮಸ್ಕಾರ. ರಾಷ್ಟ್ರೀಯ ಮತ್ತು ರಾಜ್ಯ ಮಹಿಳಾ ಎಲ್ಲ ರೈತ ಮಹಿಳೆಯರಿಗೆ ರೈತ ದಿನಾಚರಣೆ ಶುಭಾಶಯಗಳು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಏನು ನಮ್ಮ ರತ್ನ ಭಾರತ ರೈತ ಸಮಾಜದ ಅಧ್ಯಕ್ಷರಾದ ಲಕ್ಷ್ಮಣರವರು ಈ ಭಾಗದಲ್ಲಿ ರೈತರಿಗೆ ಏನೇ ಸಮಸ್ಯೆ ಬಂದ್ರೂ ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ, ನಿಂತ್ಕೋತಾ ಇದ್ದಾರೆ. ಇಲ್ಲಿ ರೈತರು ಏನೇ ಸಮಸ್ಯೆ ಬಂದರೆ ಪೊಲೀಸ್ ಠಾಣೆ ಅಂತ ಹೋಗ್ತಾ ಇಲ್ಲ, ನಮ್ಮ ಲಕ್ಷ್ಮಣ್ ಸರ್ನ ಭೇಟಿ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಅವ್ರನ್ನ ಹೋಗಿ ಭೇಟಿ ಮಾಡಿದ್ರೆ ನಮಗೆ ಪರಿಹಾರ ಸಿಗುತ್ತೆ ಅನ್ನೋ ಒಂದು ಭರವಸೆ ಅಂತ ಮಾಡ್ತಿದ್ದಾರೆ. ತುಂಬ ನ್ಯಾಯವಾಗಿ ಹೋರಾಟ ಮಾಡ್ತಿದ್ದಾರೆ. ಸೊ ಅವ್ರ ಜೊತೆಲಿ ನಾವೆಲ್ಲ ಇರ್ತೀವಿ, ಸದಾಕಾಲ ನಿಲ್ತೀವಿ, ರೈತರ ಪರವಾಗಿ ನಿಲ್ತೀವಿ ಅಂತ ಹೇಳೋದಕ್ಕೆ ಈ ಸಮಯದಲ್ಲಿ ನಾನು ಇಷ್ಟಪಡ್ತೀನಿ. ನಮಸ್ಕಾರ.